ಹಲೋ ಗೈಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬ್ಯೂಟಿಫುಲ್ ಆಗಿರೋ ಮಂಡಲ ರಂಗೋಲಿ ಹಾಕ್ತಾ ಇದ್ದೀನಿ. ಇದಕ್ಕೆ ಮಂಡಲ ರಂಗೋಲಿ ಅಂತಲೂ ಕರೀತಾರೆ. ಮಧ್ಯದಲ್ಲಿ ಒಂದು ಸರ್ಕಲ್ ಹಾಕೋಬೇಕು. ನಾನು ಪ್ಲೇಟ್ ಇಟ್ಟು ಒಂದು ಸರ್ಕಲ್ ಮಾಡಿದೆ. ಅದಾದಮೇಲೆ ನಾನು ಅಷ್ಟು ಡಿಸ್ಟೆನ್ಸಲ್ಲಿ ಸರ್ಕಲ್ ಹಾಕ್ತಾ ಹೋದೆ. ಎಷ್ಟು ಬೇಕಾದರೂ ಇದನ್ನು ನಾವು ದೊಡ್ಡ ರಂಗೋಲಿ ಬಿಡಿಸ್ಕೋಬೋದು. ಮಧ್ಯದಲ್ಲಿ ನಾನು ಡಿಸ್ಟೆಂಪರ್ ಕಲರನ್ನು ಹಾಕಿ, ಆಮೇಲೆ ವೈಲೆಟ್ ಹಾಕಿ, ಪರ್ಪಲ್ ರೆಡ್ಡು ಮತ್ತು ಲಾಸ್ಟಿಗೂ ಡಿಸ್ಟೆಂಪ್ ಕಲರನ್ನೇ ಹಾಕ್ತೀನಿ. ಇದೊಂದು 2-3 ಸರ್ಕಲ್ ಹಾಕಿ ನಾವು ಕಲರ್ ಹಾಕ್ಕೊಂಡ್ಮೇಲೆ ವರ್ಕ್ ಮಾಡ್ತಾ ಹೋಗಬೇಕು. ಮತ್ತು ಅದು ನೆಕ್ಸ್ಟ್ ಡಿಸೈನು ಆಮೇಲೆ ಫುಲ್ಲು ಕಲರ್ ಹಾಕ್ಬಿಟ್ಟು ಮಾಡೋಕ್ಕೋದ್ರೆ ಮಧ್ಯದ ಹಾಳಾಗುತ್ತೆ. ಅದಕ್ಕೆ 2-3 ಸರ್ಕಲ್ ಆದಮೇಲೆ ನಾವು ಡಿಸೈನ್ಗಳನ್ನು ಬಿಡಿಸ್ಕೊತ ಮತ್ತು ನೆಕ್ಸ್ಟಿಂದ ನಾವು ಹಾಕ್ತಾ ಹೋಗ್ಬೇಕಾಗತ್ತೆ. ಮತ್ತು ಮಂಡಲ ರಂಗೋಲಿಲಿ ಏನಂದರೆ ನಾವು ಇದನ್ನು ಎಷ್ಟು ದೊಡ್ಡದಾಗಿ ಬಿಡಿಸ್ಬೋದಲ್ಲ, ಅದು ಒಂದು ಇದು ಲಾಭ ಇದೆ. ಇದು ಬಾಕಿ ಅಂದರೆ ಚುಕ್ಕಿಯಲ್ಲಾದರೆ ನಾವು ಚುಕ್ಕಿ ಹಾಕ್ಬಿಟ್ಟು ಎಷ್ಟಿದೆಯೋ ಅಷ್ಟನ್ನೇ ಬಿಡಿಸಿ ಅದು ಕಲರ್ ಕೊಟ್ಟು ಅಲ್ಲಿಗೆ ಮುಗಿಯುತ್ತೆ. ಇದನ್ನು ನಾವು ಎಷ್ಟು ದೊಡ್ಡ ರಂಗೋಲಿಯಾಗೂ ಮಾಡ್ತಾ ಹೋಗ್ಬೋದು. ಪ್ರತಿಯೊಂದರಲ್ಲೂ ನೆಕ್ಸ್ಟ್ ಡಿಸೈನ್ ಹಾಕ್ತಾ ಹೋದರೆ ಆಯಿತು. ಇದು ಸ್ವಲ್ಪ ದೊಡ್ಡ ರಂಗೋಲಿನೇ ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಏನಂದರೆ ನಾವು ಇದನ್ನು ಡೈಲಿ ಎಲ್ಲ ಹಾಕೋಕ್ಕಾಗಲ್ಲ. ಡೈಲಿ ದಿವಸ ಹಾಕೋಂಥ ರಂಗೋಲಿ ಅಲ್ಲ ಇದು. ಇದನ್ನು ನಾವು ಮನೆಯಲ್ಲಿ ಏನಾದರೂ ಹಬ್ಬ ಅಥವಾ ಪೂಜೆ ಏನಾದರೂ ಹೆಂಗಿದ್ದಾಗ ಬಿಡಿಸ್ಕೊಳಕ್ಕಾಗತ್ತೆ. ನಮ್ಮ ಮಧ್ಯೆ ಡಿಸ್ಟೆಂಪರಲ್ಲಿ ಒಂದು ಡಿಸೈನು ಸುಮ್ಮನೆ ಒಂದು ಸಿಂಪಲ್ ಡಿಸೈನ್ ಬಿಡಿಸ್ಬಿಟ್ಟು ನೆಕ್ಸ್ಟಿಂದ ಈ ಡಿಸೈನ್ ಹಾಕ್ತಾಯಿದ್ದೀನಿ. ಇದು ಕಮಲದ ಒಂದು ಮೊಗ್ಗು ಟೈಪಿಂಗ್ ಅರಳಿದೆ ಅನ್ನೋ ಡಿಸೈನ್ ತೊಗೊಂಡಿದ್ದೀನಿ. ಮಧ್ಯೆ ಒಂದು ಸುರುಳಿ ಥರ ಸುತ್ತಿ ಅದಕ್ಕೆ ಕಮಲದ ದಳಗಳಿಗೆ ಬಿಚ್ಕೊಂಡೇ ಥರ ಹಿಂಗೆ ಅರಳಿರೋ ಶೇಪಲ್ಲಿ ಹಾಕ್ತಾ ಇರೋದು. ಆಮೇಲೆ ನೆಕ್ಸ್ಟ್ ನಾನು ಪರ್ಪಲ್ ಹಾಕಿದ್ಮೇಲೆ ರೆಡ್ ಹಾಕಿ ಮತ್ತು ಡಿಸ್ಟೆಂಪರ್ ಕಲರು ಹಾಕ್ಕೊಂಡಿದ್ದೀನಿ. ಇದೇ ಹೇಳಿದ್ನಲ್ಲ, ಎಷ್ಟು ದೊಡ್ಡದು ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಲಿಮಿಟ್ ಆಗಿರಲ್ಲ, ನಾವು ವರ್ಕ್ ಮಾಡ್ತಾ ಹೋದರೆ ಆಯಿತು. ವರ್ಕೆಲ್ಲ ಆಯಿಲ್ ಟಿನ್ ಇರುತ್ತಲ್ಲ, ಅದಕ್ಕೆ ನೀವು ಕಲರ್ ಹಾಕಿಬಿಟ್ಟು ಅದರಲ್ಲಿ ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ನಾನು ಈ ಸಲ ಕೈಯಲ್ಲಿ ಹಾಕ್ತಾ ಇರೋದು. ಕೈಯಿಂದನೇ ಡಿಸೈನ್ ಮಾಡೋಣ ಅಂತ ಕೈಯಲ್ಲೇ ಬಿಡಿಸ್ತಾ ಇದ್ದೀನಿ. ಡಿಸೈನು ಯಾವ್ದು ಬೇಕಾದ್ರೂ ಹಾಕ್ಬೋದು, ಇದೇ ಹಾಕ್ಬೇಕಂತೇನೂ ಇಲ್ಲ. ಅಟ್ರಾಕ್ಟಿವ್ ಕಾಣೋಂಥ ಯಾವುದೇ ಡಿಸೈನ್ ನಮಗೆ ಇಷ್ಟ ಇರೋದನ್ನು ಹಾಕ್ತಾ ಹೋಗ್ಬೋದು. ಆಮೇಲೆ ಇದನ್ನು ಎಷ್ಟು ದೊಡ್ಡದಾಗಿ ಬೇಕಾದರೂ ಹಾಕ್ಬೋದಲ್ಲ, ಅದು ಒಂದು ಲಾಭ ಇರುತ್ತೆ ಇದರದ್ದು. ಇತ್ತೀಚೆಗೆ ಮಂಡಲ ರಂಗೋಲಿ ತುಂಬ ಫೇಮಸ್ ಆಗಿದೆ. ಎಲ್ಲರಿಗೂ ಇಷ್ಟಪಡ್ತಾರೆ ಮತ್ತು ನೋಡೋಕ್ಕೂ ಅಷ್ಟೇ ಚೆನ್ನಾಗಿ ಕಾಣುತ್ತಿದೆ. ಅದಕ್ಕೆ ಮಂಡಲ ರಂಗೋಲಿ ಅಂತಲೂ ಹೇಳ್ತಾರೆ. ರಿಯಲ್ ನೇಮ್ ಯಾವುದು ಅಂತ ನನಗೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಲಾಸ್ಟು ಇದಕ್ಕೆ ನಾನು ಗೆರೆಗಳು ಹಾಕಿ ಫಿನಿಶ್ ಮಾಡ್ತಾಯಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋಕ್ಕೆ ಮರಿಬೇಡಿ. ಇದನ್ನು ನಾನು ಹೊರಗಡೆ ಸಿಮೆಂಟಲ್ಲಿ ಹಾಕಿರೋದು. ನಾನು ಯಾವಾಗೂ ರಂಗೋಲಿ ಒಳಗೆ ಹಾಕ್ತಿದ್ದೆ ಟೈಲ್ಸಲ್ಲಿ. ಇದೇ ಹೊರಗೆ ಹಾಕಿದ್ದೇನೆ. ಈಗ ಫೈನಲ್ ಮುಗಿತಾ ಬಂದಿದೆ. ಈಗ ಹೇಗಾಗಿದೆ ಅಂತ ನೋಡೋಣ. ಈ ಥರ ಆಗಿದೆ ರಂಗೋಲಿ. ಇದಾಗಿತ್ತು ಇವತ್ತಿನೊಂದು ರಂಗೋಲಿ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.